ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪದ್ಯಭಾಗದಲ್ಲಿ ಬರುವ 6ನೆಯ ಪದ್ಯವೇ ಛಲಮಣೆ ಮೆರೆವೆಂ. ಈ ಛಲಮಣೆ ಮೆರೆವೆಂ ಎಂಬ ಪದ್ಯವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಛಲಮಣೆ ಮೆರೆವೆಂ ಪದ್ಯ ಬರೆದ ಕವಿ ರನ್ನ. ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ರನ್ನ ಕ್ರಿಸ್ತ ಶಕ ಸುಮಾರು 949ರಲ್ಲಿ ಅಂದರೆ 10ನೆಯ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು, ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ಇವನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ಇವನಿಗೆ ತೈಲಪನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು. ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ. ಛಲಮಣೆ ಮೆರೆವೆಂ ಎಂಬ ಪದ್ಯಭಾಗವನ್ನು ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ 5ನೆಯ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈ ಪದ್ಯಭಾಗದ ಆಶಯ ಭಾವ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ. ಆದರೆ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ. ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು. ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಛಲಮಣೆ ಮೆರೆವೆಂ ಎಂಬ ಪದ್ಯದಲ್ಲಿ ನಾವು ಮನಗಾಣಬಹುದು. ವಿದ್ಯಾರ್ಥಿಗಳೇ, ಛಲಮಣೆ ಮೆರೆವೆಂ ಎಂಬ ಪದ್ಯವನ್ನು ಅರ್ಥೈಸುವ ಪೂರ್ವದಲ್ಲಿ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇಂಬು ಕೈವೇ ಒಪ್ಪಿಕೊಳ್ಳಲು, ಸಮ್ಮತಿ ಸೂಚಿಸಲು, ಒಡಂಬಡಿಸಿ, ಒಪ್ಪಿಸಿ, ಸಂಧಿ ಒಪ್ಪಂದ, ಪೂರ್ವಕ್ರಮದೋಳ್ ಹಿಂದಿನಂತೆಯೇ ಮೊದಲಿನಂತೆಯೇ, ನಡೆವಂತೆ ನಡೆದುಕೊಳ್ಳುವ ಹಾಗೆ, ಮಾಳ್ಪೆಂ ಮಾಡುವೆನು, ಎಮ್ಮಂದುದ ನಾನು ಹೇಳಿದ್ದನ್ನು, ನೆಗಳಲ್ವೆಳ್ಕುಂ ನಡೆದುಕೊಳ್ಳಬೇಕು, ಸುಯೋಧನ ದುರ್ಯೋಧನ, ಪೊಡೆಮಟ್ಟು ನಮಸ್ಕರಿಸಿ, ಅಹಿತರೋಳ್ ಶತ್ರುಗಳಲ್ಲಿ ಪಾಂಡವರಲ್ಲಿ, ಸಮಕೊಳಿಸು ಒಪ್ಪಂದವನ್ನು ಏರ್ಪಡಿಸು, ಸಮರದೋಳ್ ಯುದ್ಧ ಭೂಮಿಯಲ್ಲಿ, ಪೇಳಿ ಹೇಳಿ, ಕಜ್ಜಂ ಕಾರ್ಯ ಕೆಲಸ, ಇರಿವೆ ಹೋರಾಡುವೆ, ಪಾಂಡುಸುತರೋಳ್ ಪಾಂಡುವಿನ ಮಕ್ಕಳಲ್ಲಿ, ಪಾಳ್ನೆಲ ಪಾಳು ಬಿದ್ದಿರುವ ನೆಲ, ದಿನಪಸುತ ಕರ್ಣ ಪುದುವಾಳ್ದ ಪೆನೆ ಬಾಳುವುದುಂಟೆ, ಅಣುಗಾಳ್ ಪ್ರಿಯ ಗೆಳೆಯ ಕರ್ಣ, ಅಣುಗದಮ್ಮ ಪ್ರಿಯತಮ್ಮ ದುಶಾಸನ, ಪಾರ್ಥ ಅರ್ಜುನ, ಅಸು ಪ್ರಾಣ, ಇರ್ಬರು ಇಬ್ಬರು, ಇಕ್ಕಿ ಕೊಂದು, ಬಳಿಕೆ ಆಮೇಲೆ, ಅಂತಕಾತ್ಮಜ ಅಂತಕ ಅಧಿಕ್ ಆತ್ಮಜ ಯಮನ ಮಗ ಯುಧಿಷ್ಠಿರ, ಅಳಲ್ ದುಃಖ, ಪುಟ್ಟಿದ ಹುಟ್ಟಿದ, ಒಡ ಹುಟ್ಟಿದ ಜೊತೆಯಲ್ಲಿ ಪುಟ್ಟಿದ, ನೂರ್ವರು 100 ಜನರು, ಇದಿರ್ಚಿ ಹೋರಾಡಿ, ಸತ್ತರ್ ಪುಟ್ಟರೆ ಸತ್ತರೆ ಮತ್ತೆ ಹುಟ್ಟುವುದಿಲ್ಲವೇ, ಛಲಮಣೆ ಮೆರೆವೆಂ ಛಲವನೇ ಮೆರೆಯುವೆ ಸಾಧಿಸುವೆ, ಕಾದು ಹೋರಾಡು, ಸಮರ ಯುದ್ಧ, ಕೌರವಂಗೆ ದುರ್ಯೋಧನನಿಗೆ ಅವನಿ ಭೂಮಿ.
ವಿದ್ಯಾರ್ಥಿಗಳೇ, ಶರಶಯ್ಯೆಯಲ್ಲಿ ಮಲಗಿರುವ ಭೀಷ್ಮರನ್ನ ನೋಡಲು ಬಂದಂತಹ ದುರ್ಯೋಧನನಿಗೆ ಭೀಷ್ಮರು ಈ ರೀತಿಯಾಗಿ ಹೇಳುತ್ತಾರೆ. ಇಂಬು ಕೈವೈ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೋಳ್ ನಡೆವೆಂತು ಮಾಳ್ಪೆಂ ಇನ್ನುಂ ಅವರ್ ಎಮ್ಮಂದುದಂ ಇಂಬು ಕೆಯ್ಯದವರ್ ಮೀರುವರಲ್ಲ ನೀನುಂ ಎಮ್ಮ ಪೇಳ್ದುದಂ ಮೀರದೆ ನೆಗಳಲ್ ವೆಳ್ಕುಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕು. ಭೀಷ್ಮರು ದುರ್ಯೋಧನನಿಗೆ ಹೀಗೆ ಹೇಳ್ತಾರೆ. ದುರ್ಯೋಧನ, ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿಸಿ ಮೊದಲಿನ ಹಾಗೆ ನೀವು ಬಾಳುವಂತೆ ಮಾಡುತ್ತೇನೆ. ಪಾಂಡವರಾದರೂ ನಾನು ಹೇಳಿದ್ದನ್ನು ಒಪ್ಪಿಕೊಳ್ಳುತ್ತಾರೆ, ಖಂಡಿತವಾಗಿಯೂ ಮೀರುವುದಿಲ್ಲ. ನೀನು ನಾನು ಹೇಳಿದ್ದನ್ನು ಮೀರದೆ ಒಪ್ಪಿಕೊಳ್ಳಬೇಕು ಎಂದು ಹೇಳಿದಾಗ ಸುಯೋಧನಂ ಅಂದರೆ ದುರ್ಯೋಧನ ಮುಗುಳ್ನಗೆ ನಕ್ಕು ಹೀಗೆ ಹೇಳ್ತಾನೆ. ನಿಮಗೆ ಪೊಡೆ ಮಟ್ಟು ಪೋಪಯಿ ಸಮ ಕಟ್ಟಿಂ ಬಂದೇನ್ ಅಹಿತರೋಳ್ ಸಂಧಿಯೇನೇಂ ಸಮಕೊಳಿಸಲೆಂದು ಬಂದೆನೇ ಸಮರದೋಳೆನಗಜ್ಜ ಪೇಳಿನ್ನಾವುದು ಕಜ್ಜಂ. ಭೀಷ್ಮರು ಸಂಧಿಯನ್ನ ಮಾಡಿಕೊಂಡು ಸುಖವಾಗಿ ಬದುಕಬೇಕು ಎಂಬ ಸಲಹೆಯನ್ನ ದುರ್ಯೋಧನನಿಗೆ ನೀಡಿದಾಗ ದುರ್ಯೋಧನ ಮುಗುಳ್ನಗೆ ನಕ್ಕು. ತಾತ, ನಿಮಗೆ ನಮಸ್ಕರಿಸಿ ಹೋಗಬೇಕೆಂಬ ಉದ್ದೇಶದಿಂದ ಬಂದಿದ್ದೇನೆಯೇ ಹೊರತು ಶತ್ರುಗಳ ಜೊತೆಗೆ ಅಂದರೆ ಪಾಂಡವರ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳಲೆಂದು ಬಂದಿರುವೆನೇ. ನಾಳೆ ನಡೆಯುವ ಯುದ್ಧದಲ್ಲಿ ಅಜ್ಜ ನನ್ನ ಕಾರ್ಯ ಹೇಗಿರಬೇಕು ಎಂಬುದನ್ನು ತಿಳಿಸಿ, ನನ್ನ ಕಾರ್ಯವೈಖರಿ ಹೇಗಿರಬೇಕೆಂದು ತಿಳಿಸಿ ಎಂದು ದುರ್ಯೋಧನ ಭೀಷ್ಮರಿಗೆ ಹೇಳ್ತಾನೆ. ಆಗ ಇಲ್ಲಿ ವಿದ್ಯಾರ್ಥಿಗಳೇ ನೆನಪಿಡಿ, ರನ್ನ ದುರ್ಯೋಧನನನ್ನ ಛಲಗಾರನನ್ನಾಗಿ ರೂಪಿಸಿದ್ದಾನೆ. ಆತನ ಛಲದ ಗುಣ ಈ ಮುಂದಿನ ಪದ್ಯದಲ್ಲಿ ನಮಗೆ ವ್ಯಕ್ತವಾಗುತ್ತದೆ. ಭೀಷ್ಮರಿಗೆ ಮುಂದಿನ ಯುದ್ಧದಲ್ಲಿ ನನ್ನ ಕಾರ್ಯವೈಖರಿ ಏನು ಹೇಳಿ ಅಜ್ಜ ಎಂದು ಹೇಳಿದ ದುರ್ಯೋಧನ ಮಾತುಗಳನ್ನ ಮುಂದುವರಿಸ್ತಾನೆ. ನೆಲಕಿರಿವೆನೆಂದು ಬಗೆದಿರೇ ಛಲಕಿರಿವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದ ಪೆನೆ ಮತ್ತೆ ಪುದುವಾಳ್ದ ಪೆನೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಈ ನೆಲನಿದು ಪಾಳ್ನೆಲ ನೆನಗೆ. ದುರ್ಯೋಧನ ಈ ಮಾತುಗಳಲ್ಲಿ ಆತನ ಛಲದ ಗುಣ ವ್ಯಕ್ತವಾಗ್ತದೆ. ಅಜ್ಜ, ನಾನು ನೆಲಕ್ಕಾಗಿ ಹೋರಾಡುತ್ತಿರುವೆನೆಂದು ತಿಳಿದಿರುವಿರೇನು? ಖಂಡಿತವಾಗಿಯೂ ಇಲ್ಲ. ನಾನು ಛಲಕ್ಕಾಗಿ ಹೋರಾಡುತ್ತಿದ್ದೇನೆ ಆ ಪಾಂಡವರ ಜೊತೆಗೆ. ಪಾಂಡವರಲ್ಲಿ ನನಗಿರುವ ಛಲಕ್ಕಾಗಿ ನಾನು ಹೋರಾಡುತ್ತಿದ್ದೇನೆ. ಈ ನೆಲ ನನಗೆ ಹಾಳು ನೆಲ, ಈ ನೆಲ ನನಗೆ ಹಾಳು ಬಿದ್ದಿರುವ ಭೂಮಿ. ನನ್ನ ಗೆಳೆಯ ಕರ್ಣನ ಸಾವಿಗೆ ಕಾರಣವಾದ ಈ ನೆಲದ ಜೊತೆಗೆ ನಾನು ಮತ್ತೆ ಬಾಳುವುದುಂಟೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅಜ್ಜ ಎಂದು ದುರ್ಯೋಧನ ಭೀಷ್ಮರಿಗೆ ಹೇಳ್ತಾನೆ. ಮುಂದೆ ತನ್ನ ಗೆಳೆಯ ಕರ್ಣನ ಮೇಲೆ, ತನ್ನ ಪ್ರೀತಿಯ ತಮ್ಮ ದುಶ್ಯಾಸನನ ಮೇಲೆ ಇದ್ದಂಥ ಪ್ರೀತಿ,
ಅವರ ಸಾವಿಗೆ ಕಾರಣರಾದ ಅರ್ಜುನ ಮತ್ತು ಭೀಮರ ಮೇಲೆ ಇರುವಂತಹ ಕೋಪವನ್ನ ಈ ಮುಂದಿನ ಪದ್ಯದಲ್ಲಿ ದುರ್ಯೋಧನ ವ್ಯಕ್ತಪಡಿಸ್ತಾನೆ. ಎನ್ನನುಗಾಳನೆನ್ನನುಗದಮ್ಮನನ್ನಿಕ್ಕಿದ ಪಾರ್ಥ ಭೀಮರು ಉಳ್ಳನ್ನೆಗಂ ವಲ್ಲೆನ್ನೊಡಲೋಳ್ ಎನ್ನಸು ಉಳ್ಳಿಂ ಅಜ್ಜ ಸಂಧಿಯಂ ಮುನ್ನಮ್ಮ ವಂದಿರ್ಬರು ಮಣ್ಣಿಕ್ಕುವೆನ್ನಿಕ್ಕಿ ಬಳಿಕೆ ಸಂಧಿಗೈವೆನ್ ನೆಗದಂತ ಕಾತ್ಮಜನೋಳ್ ಎನ್ನಳಲಾರಿದೊಡೆ ಆಗದೆಂಬೆನೇ ನೆಗದಂತ ಕಾತ್ಮಜನೋಳ್ ಎನ್ನಳಲಾರಿದೊಡೆ ಸಂಧಿಯಾಗದೆಂಬೆನೇ. ದುರ್ಯೋಧನ ಮುಂದುವರೆದು ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನ, ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನ ಕೊಂದಿರುವ, ಅವರ ಸಾವಿಗೆ ಕಾರಣರಾಗಿರುವ ಆ ಪಾರ್ಥ ಭೀಮರು ಬದುಕಿರುವವರೆಗೆ ಅಜ್ಜ ಸಂಧಿಯನ್ನು ಒಲ್ಲೆನು. ಈ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿಯನ್ನು ಒಲ್ಲೆನು. ಮೊದಲು ಅವರಿಬ್ಬರನ್ನು ಕೊಲ್ಲುವೆನು. ಅವರಿಬ್ಬರನ್ನು ಕೊಂದ ಬಳಿಗೆ ಸಂಧಿಗೈಯುತ್ತೇನೆ, ಸಂಧಿಯನ್ನು ಮಾಡಿಕೊಳ್ಳುತ್ತೇನೆ. ಪ್ರಸಿದ್ಧಿಯನ್ನು ಪಡೆದ ಆ ಧರ್ಮರಾಯನ ಜೊತೆಗೆ ನನ್ನ ದುಃಖ ಆರಿದ ನಂತರ ನಾನು ಬೇಡ ಎಂದು ಹೇಳುತ್ತೇನೆಯೇ ಅಜ್ಜ, ಆದರೆ ಅವರಿಬ್ಬರನ್ನು ಕೊಂದ ಬಳಿಕ ನಾನು ಸಂಧಿಯನ್ನು ಮಾಡಿಕೊಳ್ಳುತ್ತೇನೆ ಎಂದು ತನ್ನ ದುಃಖ ರೋಷವನ್ನ ಭೀಷ್ಮರ ಮುಂದೆ ದುರ್ಯೋಧನ ವ್ಯಕ್ತಪಡಿಸ್ತಾನೆ. ಅಷ್ಟೇ ಅಲ್ಲದೆ ಆತನ ಛಲದ ಗುಣ ಪ್ರತಿ ಮಾತಿನಲ್ಲಿ, ರನ್ನ ಕವಿಯ ಆ ಮಹಾಕಾವ್ಯದ ಪ್ರತಿಯೊಂದು ಶಬ್ದದಲ್ಲಿ, ಅಕ್ಷರದಲ್ಲಿ ನಮಗೆ ವ್ಯಕ್ತವಾಗುತ್ತದೆ. ದುರ್ಯೋಧನ ಮುಂದುವರೆದು ಭೀಷ್ಮರಿಗೆ ಹೀಗೆ ಹೇಳ್ತಾನೆ. ಪುಟ್ಟಿದ ನೂರ್ವರುಂ എന്നൊട വിട്ടിത നൂർവറും ഇതിർച്ചി സത്തൊടേ കോപം പുട്ടി പൊതൊഴുതു സത്തർ പുട്ടരേ പാണ്ഡവരൊളിരിതു ಛಲಮಣೆ ಮೆರೆವೆಂ ಛಲಮಣೆ ಮೆರೆವೆಂ ಪಾಂಡವರೊಳಿರಿದು ಸತ್ತರ್ ಪುಟ್ಟರೇ ಪಾಂಡವರೊಳಿರಿದು ಛಲಮಣೆ ಮೆರೆವೆಂ. ದುರ್ಯೋಧನ ರೋಷ ದುಃಖದಿಂದ ನನ್ನ ಹುಟ್ಟಿದ 100 ಜನ ಮಕ್ಕಳು, ನನ್ನ ಒಡ ಹುಟ್ಟಿದ 100 ಜನ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ರು. ಅವರ ಸಾವಿನಿಂದ ನನಗೆ ಕೋಪ ಹೆಚ್ಚಾಯಿತು, ಬೆಳೆಯಿತು. ಅಜ್ಜ, ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ? ಪಾಂಡವರ ಜೊತೆಗೆ ಹೋರಾಡಿ ಛಲಮಣೆ ಮೆರೆಯುತ್ತೇನೆ, ಪಾಂಡವರ ಜೊತೆಗೆ ಹೋರಾಡಿ ಛಲಮಣೆ ಮೆರೆಯುತ್ತೇನೆ ಎಂದು ದುರ್ಯೋಧನ ಭೀಷ್ಮರಿಗೆ ತನ್ನ ಗುಣವನ್ನ, ತನ್ನ ಅನಿಸಿಕೆಯನ್ನ ಸ್ಪಷ್ಟಪಡಿಸ್ತಾನೆ. ಅಷ್ಟೇ ಅಲ್ಲದೆ ಯಾರು ಏನೇ ಹೇಳಿದರೂ ಕೂಡ, ಆ ದೇವರೇ ಬಂದು ಹೇಳಿದರೂ ಕೂಡ ಪಾಂಡವರ ಜೊತೆಗೆ ಸಂಧಿ ಸಾಧ್ಯವಿಲ್ಲ, ಮೊದಲು ಯುದ್ಧ ಆಮೇಲೆ ಸಂಧಿಯ ಮಾತು ಎಂಬ ತನ್ನ ಅನಿಸಿಕೆಯನ್ನ ಈ ಮಾತುಗಳ ಮೂಲಕ ವ್ಯಕ್ತಪಡಿಸ್ತಾನೆ. ದುರ್ಯೋಧನ ಏನ್ ಹೇಳಿದ್ದಾನೆ ನೋಡಿ. ಕಾದದೆಯಿರೇನಜ್ಜ ಪಾಂಡವರಾದರ್ಮೇ ನಿಂದಿನೊಂದೆ ಸಮರದೋಳ್ ಆಮೇನಾದೇನದರಿಂದೆ ಪಾಂಡವ್ರಗಾದುದು ಮೇಣಾಯ್ತು ಕೌರವಂಗವನಿತಳಂ. ಕಾದದೆಯಿರೆನಜ್ಜ
ಪಾಂಡವರಾದರ್ ಬೇಣಾಯ್ತು ಕೌರವನ್ ಅವನಿತಳಂ. ದುರ್ಯೋಧನ ತನ್ನ ಅಂತಿಮ ಅಭಿಪ್ರಾಯವನ್ನ, ಛಲದ ಗುಣವನ್ನ ಭೀಷ್ಮರಿಗೆ ಹೀಗೆ ಹೇಳ್ತಾನೆ. ಅಜ್ಜ, ಪಾಂಡವರ ಜೊತೆಗೆ ಹೋರಾಡದೆ ಇರಲಾರೆನು. ಪಾಂಡವರಾದರೂ ಈ ಯುದ್ಧದಲ್ಲಿ ಗೆಲ್ಲಲಿ ಅಥವಾ ನಾನಾದರೂ ಗೆಲ್ಲಲಿ, ಆದರೆ ಯುದ್ಧ ನಡೆದೇ ತೀರುತ್ತದೆ. ನಾನು ಹೋರಾಡದೆ ಇರಲಾರೆ ಅಜ್ಜ ಎಂದು ಹೇಳ್ತಾನೆ. ಅಷ್ಟೇ ಅಲ್ಲದೆ, ಒಂದು ವೇಳೆ ಪಾಂಡವರು ಗೆದ್ದರೆ ಈ ಭೂಮಿ ಪಾಂಡವರಿಗಾಗಲಿ, ನಾನು ವಿಜಯಶಾಲಿಯಾದರೆ ಈ ಭೂಮಿ, ಈ ಅವನಿತಳ ನನಗಾಗುತ್ತದೆ. ಆದರೆ ಕಾದದೆ ಇರೇನಜ್ಜ, ನಾನು ಪಾಂಡವರ ಜೊತೆಗೆ ಹೋರಾಡದೆ ಇರಲಾರೆ ಎಂದು ದುರ್ಯೋಧನ ತನ್ನ ಅಂತಿಮ ಅಭಿಪ್ರಾಯವನ್ನ ಭೀಷ್ಮರಿಗೆ ತಿಳಿಸ್ತಾ, ಸಂಧಿಯನ್ನು ನಾನು ಒಪ್ಪಿಕೊಳ್ಳಲಾರೆ, ನಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.